ಅಂತ ಹೇಳ್ತಾರ. ಕುರುಬರ ಮನೆ ದೇವರು, ಕುರುಬರ ತೇರು ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಹೈಕಮಾಂಡ್ ನಡೆ ಸರಿಯಿಲ್ಲ. ಹೈಕಮಾಂಡ್ ವಿರುದ್ಧ ಕುರುಬ ಸಮುದಾಯ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕುರುಬ ಸಂಘದ ಬಳ್ಳಾರಿ ಜಿಲ್ಲಾಧ್ಯಕ್ಷ ಗಾದಿ ಲಿಂಗನಗೌಡ ಅವರು ಹೇಳ್ತಿದ್ದಾರೆ, ಇಷ್ಟು ವರ್ಷಗಳ ಕಾಲ ನಮ್ಮ ನಾಯಕ ನೀಡಿದಂತ ಸೇವೆ ಅದನ್ನು ಪರಿಗಣಿಸಿಲ್ಲ ಯಾರು ಕೂಡ. 2 ಸಲ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕೆ ಅವರು ಶ್ರಮಿಸಿದ್ದಾರೆ. ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡೋದನ್ನ ನಾವು ಖಂಡಿಸಿದ್ದೀವಿ. ಎಸ್, ಹೈಕಮಾಂಡ್ನ ಈ ಒಂದು ನಿರ್ಧಾರಕ್ಕೆ ಕುರುಬ ಸಮುದಾಯ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ದೇಶ ಕಂಡಂತ ಅಹಿಂದ ಸಮುದಾಯಗಳ ಮುಖ್ಯಮಂತ್ರಿ, ಮಹಾನ್ ಸಾಧನೆಗಳ ಭಾಗ್ಯಗಳ ಸರದಾರ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ರು, ಇವರು ಇಲ್ಲಿಗೆ ಏನು 3 ವರ್ಷ ಅವಧಿ ಮುಗಿದ ನಂತರ ಇವತ್ತು ಕಾಂಗ್ರೆಸ್ನಲ್ಲಿ ಒಂದು ಪವರ್ ಶೇರಿಂಗ್ ಗೆ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಸಿದ್ದರಾಮಯ್ಯ ಅವರನ್ನ ಹಠಾತ್ ಅಧಿಕಾರದಿಂದ ಕೆಳಗಿಳಿಯುವಂತೆ ಇವತ್ತು ಹೈಕಮಾಂಡ್ ಏನು ಸೂಚನೆ ನೀಡಿದೆ. ಇದಕ್ಕೆ ಇವತ್ತು ಬಳ್ಳಾರಿ ಜಿಲ್ಲೆಯ ಕುರುಬ ಸಮುದಾಯದ ಸಂಘಟನೆಗಳು ಹಾಗೂ ಅಹಿಂದ ಪರ ಸಂಘಟನೆಗಳ ಒಕ್ಕೂಟಗಳು ಇವತ್ತು ಕೆರಳಿ ಕೆಂಡ ಆಗಿರ್ತಕ್ಕಂಥದ್ದು. ಇಲ್ಲಿಯವರೆಗೂ ಕೂಡ ಕಳೆದ 2 ವರ್ಷಗಳಿಂದ ಅವರನ್ನ 2 ಅವಧಿಯಿಂದ ಅವರನ್ನ ಬಳಸಿಕೊಂಡು ಇವತ್ತು ಅಧಿಕಾರಕ್ಕಂತೆ ಬಂದಂತ ಕಾಂಗ್ರೆಸ್ ಇವತ್ತು ಅವರನ್ನ ಈ ರೀತಿಯಾಗಿ ಹಠಾತ್ತನೆ ಕರೆದು ದಿಲ್ಲಿಗೆ ರಾಜೀನಾಮೆ ಕೊಡಿಸ್ತಕ್ಕಂಥ ಪದ್ಧತಿ ಇದು ಸರಿಯಲ್ಲ. ಇದು ಅವರಿಗೆ ಬಹಳ ಅವಮಾನಗೊಳಿಸ್ತಕ್ಕಂಥ ಒಂದು ಕಾರ್ಯ ಆಗಿದೆ ಅಂತ ಹೇಳ್ಬಿಟ್ಟು ಇವತ್ತು ಬಹಳ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತೇವೆ. ಈಗ ನಮ್ಮೊಟ್ಟಿಗೆ ಈಗ ಮಾತಾಡ್ಲಿಕ್ಕೆ ಈಗ ಕುರುಬ ಸಂಘದ ಅಧ್ಯಕ್ಷರಾದಂತ ಗಾದಿಲಿಂಗನಗೌಡರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಗೌಡ್ರೆ, ಈಗ ಸಿದ್ದರಾಮಯ್ಯ ಅವರು ಇಡೀ ಒಂದು ದೇಶದಲ್ಲೇ ಒಂದು ಭಾಗ್ಯಗಳನ್ನು ಕೊಡೋದ್ರ ಮೂಲಕ ಇವತ್ತು ಮಾದರಿಯಾಗಿದ್ರು. ಈ ರೀತಿ ಒಂದು ಹಠಾತ್ ಆಗಿ ಅವರನ್ನ ಈ ಪದವಿಯಿಂದ ಕೆಳಗಿಳಿಸ್ತಾರೆ ಅಂತ ಹೇಳಿದ್ರೆ ನಿರೀಕ್ಷೆ ಇತ್ತ ನಿಮಗೆ? ಇಲ್ಲ, ಖಂಡಿತ ನಿರೀಕ್ಷೆ ಇರಲಿಲ್ಲ. ಇದು ಕೇವಲ ಹಠಾತ್ತಾಗಿ ಆದ ಡೆವಲಪ್ಮೆಂಟ್. ಇದು ಸಿದ್ದರಾಮಯ್ಯ ಕೂಡ ಇದು ಶಾಕಿಂಗ್ ನ್ಯೂಸ್. ಎಲ್ಲ ನಮ್ಮ ಅಹಿಂದ ವರ್ಗಕ್ಕೆ, ನಮ್ಮ ಕಮ್ಯುನಿಟಿಗೆ, ಕುರುಬರ ಸಂಘಕ್ಕೆ ಆದ ಒಂದು ಆಘಾತ, ದೊಡ್ಡ ಅನ್ಯಾಯ, ದೊಡ್ಡ ಅಕ್ರಮ, ಅಸಮಾಧಾನ. ಇದು ಸಿದ್ದರಾಮಯ್ಯ ಅವರನ್ನ ಅವರ ಸೇವೆಯನ್ನು ಪರಿಗಣಿಸಿ ಅವರ ಲಾಭವನ್ನು ಪಡೆದು ಇಡೀ ರಾಜ್ಯದಲ್ಲಿರುವಂತಹ ಅಹಿಂದ ವರ್ಗಗಳನ್ನು ಒಂದು ಮಾಡಿ ಸಿದ್ದರಾಮಯ್ಯ ವೋಟ್ ಬ್ಯಾಂಕ್ ಆಗಿ ಅವ್ರನ್ನ ಕನ್ವರ್ಟ್ ಮಾಡಿ ಕಾಂಗ್ರೆಸ್ಗೆ ವೋಟ್ ಹಾಕಿಸಿ ಪಕ್ಷವನ್ನು ಅಧಿಕಾರ ತಂದಂತ ವ್ಯಕ್ತಿಯನ್ನ ಈ ರೀತಿ ಹಠಾತ್ತಾಗಿ ರಾಜೀನಾಮೆಯನ್ನು ಕೇಳ್ತಿದಾರಲ್ಲ, ಇದು ತುಂಬಾ ಅನ್ಯಾಯ. ಈ ಅನ್ಯಾಯವನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಇದು ಕೂಡಲೇ ನಾವೇನೀಗ ಹೈಕಮಾಂಡ್ ಕರೆದು ಸಿದ್ದರಾಮಯ್ಯರಿಗೆ ರಾಜೀನಾಮೆ ಕೊಡಬೇಕಂತ ಹೇಳಿ ಸೂಚನೆ ನೀಡಿದ್ದೀರಿ. ಆ ಸೂಚನೆಯನ್ನ ಕೂಡಲೇ ಹಿಂಪಡೆಯಬೇಕು. ಇವತ್ತು ಹೈಕಮಾಂಡ್ ನೀಡಿರ್ತಕ್ಕಂಥ ಸೂಚನೆಯನ್ನ ಸಿದ್ದರಾಮಯ್ಯ ಅವರು ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ದಾರೆ. ಅವರು ಯಾವುದೇ ತಕರಾರು ಇಲ್ದಂಗೆ ನಾನು ಒಂದು ಅಧಿಕಾರವನ್ನು ಹಸ್ತಾಂತರ ಮಾಡ್ತೀನಿ, ಇವತ್ತು ರಾಜೀನಾಮೆ ಕೊಡ್ತೀನಿ ಮಧ್ಯಾಹ್ನದೊಳಗೆ ಅಂತ ಹೇಳಿ ಹೊರಟಿರ್ತಕ್ಕಂಥದ್ದು. ಸಮುದಾಯಕ್ಕೂ ಕೂಡ ಮತ್ತೆ ಅವರ ಹಿಂಬಾಲಕರು ಕೂಡ ಯಾವುದೇ ರೀತಿಯ ನೀವು ಒಂದು ಪ್ರತಿಭಟನೆಗೆ ಮುಂದಾಗಬೇಡಿ ಅನ್ನಂತ ಹೇಳಿರ್ತಕ್ಕಂಥದ್ದು. ಇದು ಯಾವ ರೀತಿ ವ್ಯಾಖ್ಯಾನ? ಇಲ್ಲ, ನಿನ್ನೆ ಕೂಡ ಅವ್ರು ನಾವು ಮಧ್ಯಾಹ್ನ ಇದ್ರ ಬಗ್ಗೆ ನಮ್ಮ ಹೈಕಮಾಂಡ್, ನಮ್ಮ ಕೇಂದ್ರ ಕುರುಬ ಸಂಘ, ಅಹಿಂದ ವರ್ಗಗಳು ಅವ್ರನ್ನ ಕೇಳಿದಾಗ ಎಲ್ಲಿ ನೀವು ಪ್ರತಿಭಟನೆ ಮಾಡಬೇಡಿ ಅಂತ ಹೇಳಿದ್ರು. ಒಂದು ವೇಳೆ ಪ್ರತಿಭಟನೆ ಮಾಡಿ ಅಂತ ಹೇಳಿದ್ರೆ ಇಡೀ ಕರ್ನಾಟಕದಲ್ಲಿ ಕಿಚ್ಚು ಹಚ್ಚುತ್ತಿವತ್ತು, ಬೆಂಕಿ ಹಚ್ಚುತ್ತಿವತ್ತು. ಇಡೀ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ, ತಾಲೂಕುಗಳಲ್ಲಿ ಬೆಂಕಿ ಹುರಿತಿತ್ತು ಕರ್ನಾಟಕ. ಅದಕ್ಕೆ ಸಿದ್ದರಾಮಯ್ಯವರೇ ಪ್ರತಿಭಟನೆ ಮಾಡಬೇಡಿ ಅಂತ ಹೇಳಿದ್ದಾರೆ, ಮೌನವಾಗಿರಿ ಅಂತ ಹೇಳಿದ್ದಾರೆ. ಅದು ನಮ್ಮ ಯಾರಿಗೂ ಅರ್ಥ ಆಗ್ತಿಲ್ಲ. ಏನು ಒಳಗುಟ್ಟಿ ಇದು, ಏನಾಗಿತ್ತು ಸಿದ್ದರಾಮಯ್ಯವರಿಗೆ? ಯಾವಲೋ ರೆಬಲ್ ಆಗಂತ ವ್ಯಕ್ತಿ ಸಿದ್ದರಾಮಯ್ಯ. ಯಾವುದೇ ವಿಷಯ ಬಂದ್ರೆ, ಯಾವುದೇ ಅನ್ಯಾಯ ಆಗಿದ್ರೆ ತವನಿಗಾಗಲಿ ಸಮಾಜಕ್ಕಾಗಲಿ ಅಹಿಂದ ವರ್ಗಗಳಾದಾಗ ರೆಬಲ್ ಆದಂತ ವ್ಯಕ್ತಿ ಈಗ ಮೌನಿಯಾಗಿದ್ದಾರೆಂಬುದು ನಮಗೆಲ್ಲರೂ ಆಶ್ಚರ್ಯವಾದ ಸಂಗತಿ. ಏನು ಒಳಗುಟ್ಟಿದೆ ನಮಗೆ ಗೊತ್ತಾಗ್ತಿಲ್ಲ, ಏನು ಮರ್ಮ ಇದೆ ಇದು ಗೊತ್ತಾಗ್ತಿಲ್ಲ. ಆದ್ರೂ ಕೂಡ ಸಿದ್ದರಾಮಯ್ಯ ಒಂದು ವೇಳೆ ರಾಜೀನಾಮೆ ನೀಡಿದ್ರೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ನಾವು ಯಾವ ರೀತಿ ಬೆಂಬಲ ನೀಡ್ತೀವೋ ಇಲ್ಲೊಬ್ಬ ನಿರ್ಧಾರ ನಮ್ಮ ಮುಖಂಡರ ಮೂಲಕ ನಾವು ಚರ್ಚಿಸಿ ಅದನ್ನ ನಿರ್ಧಾರ ಕೈಗೊಳ್ಳಬೇಕಾಗುತ್ತೆ. ಈಗ ಕುರುಬ ಸಮುದಾಯದವರು ಏನಂದ್ರೆ ಕಾಂಗ್ರೆಸ್ಗೆ ಒಂದು 90% ಒಂದು ವೋಟ್ ಬ್ಯಾಂಕ್ ಅನ್ನೋಂತ ಒಂದು ಎಲ್ಲ ಜನಜನಿತವಾಗಿತ್ತು. ಇದೀಗ ಈ ಸಿದ್ದರಾಮಯ್ಯ ಅವರ ಪದಚ್ಯುತಿಯ ನಂತರ ಈ ವೋಟ್ ಬ್ಯಾಂಕ್ ಆಗಿ ಉಳಿದಿರುತ್ತ ಕಾಂಗ್ರೆಸ್ಗೆ ಒಂದು ಅಸೆಟ್ ಆಗುತ್ತಾ ಮುಂದೆ? ಇಲ್ಲ ಸರ್, ಸಿದ್ದರಾಮಯ್ಯ ಸಾಹೇಬ್ರು ಏನನ್ನ ಕೆಳಗಿಳಿಸಿದ ಪ್ರತಿ ತಾಲೂಕಾ MLAಗಳು ನಮ್ಮ ಕುರು ಸಮಾಜದ ಜನ ಪ್ರತಿ ತಾಲೂಕಲ್ಲಿ 30,000 40,000 ಓಟ ಇದಾವ. ಪ್ರತಿ ಜಿಲ್ಲೆಯಲ್ಲಿ ಇದೆ. ಇಡೀ ಕರ್ನಾಟಕ ಜಿಲ್ಲೆ ಪ್ರತಿ ಜಿಲ್ಲೆಯಲ್ಲಿ 60 ಲಕ್ಷ ಜನ ಇದ್ದಾರೆ, ಜನಾಂಗ ಇದ್ದಾರೆ ಸಮಾಜದ್ದು. ಆ ಸಮಾಜದ ಜನಾಂಗ ಸಿದ್ದರಾಮಯ್ಯನ ಕೆಳಗಿಳಿಸಿದಂದ್ರ ಟೋಟಲ್ ಚೇಂಜ್ ಮಾಡ್ತೀವಿ. 28ರಂಗ ನಮ್ಮ ಸಮಸ್ಯೆ ಏನಂಬ ತೋರಿಸ್ಬಿಡ್ತೀವಿ ಸರ್. ಇದು ಕುರುಬ ಸಮಾಜದ ಮುಖಂಡರುಗಳ ಒಂದು ಆಗ್ರಹ ಆಗಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ಅವರನ್ನ
ಏನು ಇವತ್ತು ಪದಚ್ಯುತಿಗೊಳಿಸಲಿಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ ಅದನ್ನ ಒಂದು ಪುನರ್ ಪರಿಶೀಲನೆ ಮಾಡೋದ್ರ ಮೂಲಕ ಅವರನ್ನ ಮತ್ತೆ ಮುಖ್ಯಮಂತ್ರಿಯಾಗಿ 2 ವರ್ಷದ ಅವಧಿಗೆ ಮುಂದುವರಿಸಬೇಕು. ಇಲ್ಲದೆ ಹೋದಲ್ಲಿ ಮುಂಬರ್ತಕ್ಕಂಥ 2028ರ ಚುನಾವಣೆಯಲ್ಲಿ ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿದರೆ. ಕ್ಯಾಮರಾ ಪರ್ಸನ್ ಮುರಳಿಕಾಂತ್ ಜೊತೆ ನಾಗರಾಜ್, ರಾಜ್ ನ್ಯೂಸ್, ಬಳ್ಳಾರಿ.